ನಾವೇನು ಮಾಡ್ತೀವಿ, ಮಗು ಅಳ್ತಾನೆ ಇರೋದು, ಹೊಟ್ಟೆ ಉಬ್ಬರ, ಹೊಟ್ಟೆ ಗಟ್ಟಿಯಾಗಿ ಇರೋದು, ಇದಕ್ಕೆ ಒಂದು ಒಳ್ಳೆ ಮನೆ ಮದ್ದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ನಮ್ಮ ಅಜ್ಜಿ ನಾವು ಮಕ್ಕಳಿರುವಾಗ ಮಾಡಿರುವಂಥದ್ದು. ಈಗೂ ಸಹ ನಮ್ಮ ಮಕ್ಕಳಿಗೂ ಇದೇ ಥರನೇ ಮಾಡೋದು ನಾವು. ಇದಕ್ಕೆ ಬೇಕಾಗಿರೋದು ಏನಂದರೆ ಹರಳೆಣ್ಣೆ, ವೀಳ್ಯದೆಲೆ, ದೀಪ. ಈ ವಿಡಿಯೋದಲ್ಲಿ ತೋರಿಸಿರೋ ರೀತಿ ವೀಳ್ಯದೆಲೆಗೆ ಹರಳೆಣ್ಣೆ ಹಚ್ಚಿ ದೀಪದ ಬೆಂಕಿಯಿಂದ ವೀಳ್ಯದೆಲೆ ಬೆಚ್ಚಗೆ ಮಾಡಬೇಕು. ಬೆಚ್ಚಗೆ ಮಾಡಿ ನೋಡಿಕೊಂಡು ಹದವಾಗಿ ಹೊಟ್ಟೆ ಮೇಲೆ ಕಾವು ಕೊಡಬೇಕು. 2ರಿಂದ 3 ಎಲೆಯಿಂದ ಕಾವು ಕೊಡೋದ್ರಿಂದ ಹೊಟ್ಟೆ ನೋವು ಹಾಗೂ ಹೊಟ್ಟೆ ಉಬ್ಬರ, ಹೊಟ್ಟೆ ಗಟ್ಟಿಯಾಗಿರೋದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿ ವಾರದಲ್ಲಿ 2ರಿಂದ 3 ಸಲ ಕೊಡ್ತಾ ಬರ್ತೀನಿ ನನ್ನ ಮಕ್ಕಳಿಬ್ಬರಿಗೂ ಸಹ. ಅವನು ಬಂದು 5 ತಿಂಗಳಿಂದಲೇ ನನ್ನ ಮಗಳಿಗೆ ಕೊಡ್ತಾಯಿದ್ದೀನಿ. ನನ್ನ ಮಗನಿಗೆ 2 ವರ್ಷದವರೆಗೂ ಸಹ ಕೊಟ್ಟಿದ್ದೀನಿ. ಈಗ ಅವನಿಗೆ 2.5 ವರ್ಷ. ಏನು ತೊಂದರೆ ಏನಾಗಲ್ಲ. ಇದರಿಂದ ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ ಎಲ್ಲ ಕಡಿಮೆ ಆಗುತ್ತೆ. ಈ ಎಲೆಯಿಂದನೇ ಮಾಡಬೇಕು ಅಂತೇನಿಲ್ಲ. ಬಾಳೆ ಎಲೆ, ಹರಳಿ ಎಲೆಯಿಂದನೂ ಸಹ ಹೊಟ್ಟೆ ಕಾವು ಕೊಡ್ಬೋದು. ನಾನು ಈ 3 ಎಲೆಗಳಿಂದನೂ ನನ್ನ ಮಕ್ಕಳಿಬ್ಬರು ಕಾವು ಕೊಟ್ಟಿದ್ದೀನಿ. ಹೀಗೆ ಲಾಸ್ಟಲ್ಲಿ ವೀಳ್ಯದೆಲೆಯನ್ನು ಹಾಗೆ ಬೆಚ್ಚಗೆ ಮಾಡಿ ಹೊಟ್ಟೆ ಮೇಲೆ ಒಂದು 2 ನಿಮಿಷ ಬಿಟ್ಬಿಡಿ. ವೀಳ್ಯದೆಲೆ ಎಲ್ಲ ತಣ್ಣಗಾದ್ಮೇಲೆ ಬೇಕಾದ್ರೆ ತೆಗ್ದಾಕ್ಬೋದು. ಈ ರೀತಿ ವಿಡಿಯೋಲಿ ತೋರಿಸಿರೋ ಥರ ಮಾಡಿ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೇನೋ ಸ್ವಲ್ಪ ಅದು ಯೂಸ್ಫುಲ್ಲಾಗಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.